ಫೈನಲ್ ಆಗಿ ಕಮಲ್ ಹಾಸನ್ ಇಂಡಿಯನ್ 2 ಸಿನಿಮಾ ಥಿಯೇಟರ್ ಒಳಗಡೆ ರಿಲೀಸ್ ಆಗ್ಬಿಡ್ತು. ಇದು ರಿಲೀಸ್ ಆಗೋವರೆಗೂ ಎಷ್ಟೊಂದು ಎಕ್ಸೆಪ್ಟೇಷನ್ ಇಟ್ಕೊಂಡಿದೆ ಅಂದ್ರೆ ಕಲ್ಕಿ ಸಿನಿಮಾನ ಇದು ಬೀಟ್ ಮಾಡುತ್ತೆ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಬಟ್ ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ತಾತ ಯಾಕೆ ತಾತ ವರಾರೆ ಅಂತ ಒಂದು ಸಾಂಗ್ ನ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅನಿರುದ್ಧ ಅವರು. ಎಕ್ದಮ್ ಜಕಾಸ್ ಸಾಂಗ್ಸ್ ಗಳಿಂದ ಈ ರೀತಿ ಎಕ್ಸೈಟ್ ಮಾಡ್ತಾ ಇದಾರೆ. ಸಿನಿಮಾ ಇನ್ಯಾವ ರೀತಿ ಇರುತ್ತೆ, ಶಂಕರ್ ಅವ್ರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋ ಸಿನಿಮಾ ಇದು. ಈ ಸಿನಿಮಾ ಮಾಡಿದಾರೆ ಅಂದ್ರೆ ಇದ್ರಲ್ಲೂ ಕೂಡ ಏನಾದ್ರೂ ಮಿರಾಕಲ್ ಇರುತ್ತೆ ಅಂತ ಐ ಹೋಪ್ ಇಟ್ಕೊಂಡಿದ್ದೆ. ಬಟ್ ಈ ತರ ಮೋಸ ಆಗ್ಬಾರ್ದಾಗಿತ್ತೇನೋ. ಈ ಲೆವೆಲ್ ಅಲ್ಲಿ ಬೇಜಾರಾಗ್ತಾ ಇದೀನಿ ಅಂದ್ರೆ ಈ ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲ್ಲ, ಒನ್ ಟೈಮ್ ವಾಚಬಲ್. 1946 ಅಲ್ಲಿ ಬಂದಿರುವಂತ ಇಂಡಿಯನ್ ಸಿನಿಮಾನೇ ಚೆನ್ನಾಗಿದೆ ಇದಕ್ಕೆ ಹೋಲಿಸ್ಕೊಂಡ್ರೆ. ಅದಲ್ದೇನೆ ಚಾಪ್ಟರ್ 3 ಕೂಡ ಕೊಟ್ಟು ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಆಡ್ ಮಾಡಿದ್ದಾರೆ. ವೈ ಇದೆಲ್ಲ ಅಷ್ಟೊಂದು ಬೇಕಾಗಿರ್ಲಿಲ್ಲ ಅಂತ ಅನ್ಕೋತೀನಿ. ಸೇಮ್ ಆಸ್ ಇಟ್ ಈಸ್ ಚಾಪ್ಟರ್ 1 ಅಲ್ಲಿ ಯಾವ ರೀತಿ ಕರಪ್ಷನ್ ಗಳು ತುಂಬಿ ತುಳುಕಾಡ್ತಾ ಇರ್ತಾವ, ಅದೇ ರೀತಿ ಚಾಪ್ಟರ್ 2 ನಲ್ಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ, ಚೆಲ್ಲೋಗ್ತಾ ಇರ್ತದೆ ಎಲ್ಲಾ ಕಡೆ. ಇಂತ ವ್ಯವಸ್ಥೆ ಇರುವಂತ ಜಾಗದಲ್ಲಿ ಸಿದ್ಧಾರ್ಥ್ ಒಂದು ದೊಡ್ಡ ಗ್ಯಾಂಗ್ 4 ಜನ ಇರ್ತಾರೆ ಅಷ್ಟೇನೆ. ಇವ್ರುಗಳು ನಮ್ ತರ ಯೂಟ್ಯೂಬರ್ಸ್. ಈ ಕರಪ್ಷನ್ ಇಂದ ಯಾರ್ಯಾರಿಗೆಲ್ಲ ಯಾವ್ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾರ್ಯಾರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ, ಅವಮಾನದಿಂದ ಏನೇನೆಲ್ಲ ಆಗಿದೆ ಅವ್ರಿಗೆ ಅನ್ನೋದನ್ನೆಲ್ಲ ಆನಿಮೇಟೆಡ್ ಅಲ್ಲಿ ಶೂಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಮ್ ತರಾನೇ ಸೇಮ್ ಆಸ್ ಇಟ್ ಇಸ್ ಮೀ. ಹಿಂಗೆ ಇರ್ಬೇಕಾದ್ರೆ ಕರಪ್ಷನ್ ತುಂಬಿ ತುಳುಕಿ ಎಲ್ಲಾ ಕಡೆ ಚೆಲ್ತಾ ಇರ್ಬೇಕಾದ್ರೆ ಕಮ್ ಬ್ಯಾಕ್ ಇಂಡಿಯನ್ ಅಂತ ಹ್ಯಾಶ್ ಟ್ಯಾಗ್ ನ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ತಾತನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ್ಮೇಲೆ ತಾತ ಮಾಡೋ ಅಂತ ಕೆಲಸಗಳು ಜನಗಳಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಗೋ ಬ್ಯಾಕ್ ಇಂಡಿಯನ್ ಅಂತ ತಿರ್ಗಾ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿ ಏನೇನೆಲ್ಲ ಆಗಿರ್ಬಹುದು ಅನ್ನೋದನ್ನ ನಾನು ಥಿಯೇಟರ್ ಒಳಗಡೆ ನೋಡಿದಾಗ ಇಷ್ಟಕ್ಕೋಗಿ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದ್ರ ಮರ ಇವರು ಅಂತ ಅನ್ಕೊಂಡೆ. ಒನ್ ಆಫ್ ದ ಬ್ರೂಟಲ್ ಟ್ರೂತ್ ಏನಪ್ಪ ಗೊತ್ತಾ ನಿಂಗೆ, ಈ ಕರಪ್ಷನ್ ಫ್ರೀನ ಪ್ರಾಕ್ಟಿಕಲ್ ಆಗಿ ತಗೊಳಕ್ ಹೋದ್ರೆ ಅಪ್ಪ ಅಮ್ಮನೆಲ್ಲ ಕಳ್ಕೊಬೇಕಾಗುತ್ತೆ. ಅಂದ್ಮೇಲೆ ಈ ಕರಪ್ಷನ್ ಅನ್ನೋದನ್ನ ನಾವು ಕೈಲಿ ಬಿಟ್ಟಿರಕ್ ಆಗಲ್ಲ. ಇದು ಟ್ರೂತ್. ಇದನ್ನ ಜೀರ್ಣ ಮಾಡ್ಕೊಳ್ಳೋದಕ್ ಆಗದೆ ಹೋದ್ರು ಕೂಡ ಥಿಯರಿಟಿಕಲ್ ಆಗಿ ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ ಮಾತ್ರ ಇದನ್ನ ಯೂಸ್ ಮಾಡ್ಬೇಕು ಹೊರತು ರಿಯಾಲಿಟಿನಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ತಗೋಬಿಟ್ರೆ ಅದೇ ಹೇಳ್ದಂಗೆ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ ತಾತ ಎಕ್ಸೆಟ್ರಾ ಎಲ್ಲಾರನು ಕೂಡ ಕಳ್ಕೋಬೇಕಾಗುತ್ತೆ. ಇವ್ರನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ರೆ ನೀವು ಕರೆಕ್ಟ್ ಆಗಿರ್ತೀರಾ ಬಿಡಿ. ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾ ಇಂಡಿಯನ್ ತಾತ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಫ್ಯಾಮಿಲಿ. ಇದು ಜಸ್ಟ್ ಇಂಡಿಯಾದಲ್ಲಿ ಮಾತ್ರ ನಡೀತದೆ ಅಂತಲ್ಲ, ಎಲ್ಲಾ ಕಡೆನೂ ಸೇಮ್. ಬೆಟರ್ ಬೇರೆ ಕಂಟ್ರಿಗೆ ಹೋಲ್ಸ್ಕೊಂಡ್ರೆ ನಮ್ ಕಂಟ್ರಿ ಎಷ್ಟೋ ವಾಸಿ. ಅಲ್ಲಿ ಎಮೋಷನಲ್ ಅನ್ನೋದಿಲ್ಲ, ನಮ್ಮ ಹತ್ರ ಎಮೋಷನಲ್ ತುಂಬಾ ಇದೆ. ಅದಕ್ಕೋಸ್ಕರ ಪಾರ್ಟ್ ಆಫ್ ದ ಫಿಲಮ್ ಈ ಸಿನಿಮಾ 3 ಗಂಟೆ ಇದೆ. ಕರೆಕ್ಟ್ ಆಗಿ 3 ಗಂಟೆ 1 ನಿಮಿಷ, ಹೆಚ್ಚು ಕಡಿಮೆ 2.5 ಗಂಟೆ ಯಾವ ರೀತಿ ಲ್ಯಾಗ್ ಆಗುತ್ತೆ ಅಂದ್ರೆ ಸಣ್ಣ ಸ್ಟೋರಿನ ಇಷ್ಟುದ್ದ ಎಳೆದು ಲ್ಯಾಗ್ ಮಾಡ್ಬಿಟ್ರಲ್ಲ ಇಷ್ಟೇನಾ ಅಂತ ಅನ್ಕೋಬೇಕು. ಇನ್ನು ಲಾಸ್ಟ್ 30 ಮಿನಿಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಮಲ್ ಹಾಸನ್ ತಾತ ಇಂಡಿಯನ್ ತಾತ ಕೇಟ್ ಬೈಕ್ ಅಲ್ಲಿ ಆಕ್ಷನ್ ಮಾಡ್ತಾರೆ. ಅದನ್ನ ಒಂದ್ ಲೆವೆಲ್ ಗೆ CGI VFX ನ ಯೂಸ್ ಮಾಡಿ ಫ್ರಂಟ್ ಮ್ಯಾನ್ ಮುಖಾಂತರ ಶೂಟ್ ಮಾಡಿದ್ದಾರೆ. ರಿಯಲ್ ಆಗೋದು ಕಮಲ್ ಹಾಸನ್ ಅಂತೂ ಮಾಡಿರಕ್ ಸಾಧ್ಯ ಇಲ್ಲ. ಎಕ್ಸೆಪ್ಟ್ ಮೆಟ್ರೋ ಸ್ಟೇಷನ್ ಇಂದ ಕೆಳಗಡೆ ಇಳಿಬೇಕಾದ್ರೂ ಕೂಡ CGI ನೇ ಯೂಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಕಾಣೋ ತರ ಎಡಿಟ್ ಮಾಡಿದ್ದಾರೆ. ಇದು ಅಷ್ಟೊಂದು ವರ್ತ್ ಅಲ್ಲ ಬಿಡಿ. ಇನ್ನು ಮುಖ್ಯವಾಗಿ ಮೇನ್ ವಿಷಯಕ್ಕೆ ಬರೋದಾದ್ರೆ ಚಾಪ್ಟರ್ 1 ನಲ್ಲಿ ಸೇನಾಪತಿಗೆ ಹೆಂಡತಿ ಆಗಿರ್ತಾಳಲ್ಲ, ಅಂದ್ರೆ ಇಂಡಿಯನ್ಗೆ ಹೆಂಡತಿ ಆಗಿರ್ತಾರಲ್ಲ, ಅವ್ರನ್ನ ಈ ಸಿನಿಮಾದಲ್ಲಿ ರೀಪ್ಲೇಸ್ ಮಾಡ್ಬಿಟ್ಟಿದ್ದಾರೆ. ಕಾಜಲ್ ಅಗರ್ವಾಲ್ ಅವರು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಸೇನಾಪತಿಗೆ ವೈಫ್ ಆಗಿ. ಇದು ಬೇಕಿತ್ತ? ಇಷ್ಟನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಅನ್ಸಿದ್ದೇನಪ್ಪಾ ಅಂದ್ರೆ ಕರಪ್ಟ್ ಇರ್ಲೇಬೇಕು. ದೃಢ ನಿರ್ಧಾರನ ಎತ್ತಿ ತೋರ್ಸೋ ತರ ಹೇಳ್ತಾ ಇದೆ. ಅದಕ್ಕೋಸ್ಕರ ನಮ್ ಫ್ಯಾಮಿಲಿನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಯಾವಂತಾನೆ ಮಾಡ್ತಾನೆ ಹೊಗತಾಗೆ ಅನ್ಬಿಟ್ಟು ಲಂಚ ಕೊಡೋದಕ್ಕೂ ರೆಡಿ ಆಗಿರ್ತೀವಿ, ಲಂಚ ತಗೊಳ್ಳೋದಕ್ಕೂ ಕೂಡ ರೆಡಿ ಆಗಿರ್ತೀವಿ. ಓಪನ್ ಆಗಿ ಹೇಳಲೇಬೇಕು ಎಲ್ಲಾನು. ಅಂಡ್ ಮುಖ್ಯವಾಗಿ ಕೆಲವೊಂದಷ್ಟು ರಿಯಾಲಿಟಿನಲ್ಲಿ ನಡೆದಿರುವಂತ ಕ್ಯಾರೆಕ್ಟರ್ ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ವಿಜಯ್ ಮಲ್ಯ ಅವ್ರನ್ನ ಬೇರೆ ರೀತಿ ಕ್ಯಾರೆಕ್ಟರ್ ನಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಅದು ಎದ್ ಕಾಣಿಸುತ್ತೆ ಯಾರಿಗಾದ್ರೂ ಕಂಡ್ಬಿಡ್ತದ ಅದು ಅವನೇ ಅಂತ. ಮತ್ತೆ ವರ್ಸ್ಟ್ ಆಗಿರೋ ಅಂತ ಪಾರ್ಟ್ ಏನಪ್ಪಾ ಅಂದ್ರೆ ಇಂಡಿಯನ್ ತಾತನ ದೃಷ್ಟಿನಲ್ಲಿ ತುಂಬಾ ದುಡ್ಡು ಮಾಡಿರೋರು ಗೌರ್ಮೆಂಟ್ ಆಫೀಸರ್ಸ್ ಗಳು ಅಂಡ್ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಗಳು ಅವರೆಲ್ಲ ಕರಪ್ಟ್. ಇನ್ನ ಬಡವರು ಇರ್ತಾರಲ್ಲ ಅವರೆಲ್ಲ ಒಳ್ಳೆಯವರು ಅಂತ ಇಂಡಿಯನ್ ತಾತನ ದೃಷ್ಟಿನಲ್ಲಿ ತೋರ್ಸೋದಕ್ಕೆ ಹೊರಟಿರೋ ರೇಂಜ್ ಗೆ ತೋರಿಸಿದ್ರೆ ಇದು ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿದೆ ನನಗೆ. ಇಷ್ಟು ಸಣ್ಣ ಸ್ಟೋರಿನ 3 ಗಂಟೆ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ಗೂ ಕೂಡ ಇಂಟ್ ಕೊಟ್ಟು ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ನ ಹಾಕ್ಬಿಟ್ಟು ತಲೆಗೆ ಹುಳ ಬಿಟ್ಟಿದೀನಿ ಅನ್ನೋ ರೇಂಜ್ ಗೆ ಸಿನಿಮಾ ಮಾಡಿದ್ರು ಕೂಡ ಇದು ಅಷ್ಟೊಂದು ವರ್ಕ್ ಆಗಿಲ್ಲ. ಒನ್ ಟೈಮ್ ನೋಡ್ಬೋದೇನೋ, ಬಟ್ ಚಾಪ್ಟರ್ 3 ಗೆ ನಾನಂತೂ ಕಾಯಲ್ಲಪ್ಪ. ಅಯ್ಯೋ ಸುಮ್ನೆ ವೇಸ್ಟ್. ಕೊನೆಗೂ ಈ ಸಿನಿಮಾದ ಮೇಲೆ ಇದ್ದಂತ ಎಕ್ಸೆಪ್ಟೇಷನ್ ಎಲ್ಲ ಝೀರೋ ಆಗಿ ನೆಕ್ಸ್ಟ್ ಪಾರ್ಟ್ ಗೆ ನಮ್ಮ ಅಪ್ರಾಣಗೂ ನಾನು ನೋಡೋದಕ್ಕೆ ಹೋಗಲ್ಲ. ಆ ಲೆವೆಲ್ ಅಲ್ಲಿ ನನ್ನನ್ನ ಇಂಪ್ರೆಸ್ ಮಾಡಿದೆ. ಥಿಯೇಟರ್ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡ್ಕೊಂಡು ಬಂದು ಏನ್ ಮರೆಯ ಅಷ್ಟೊಂದೆಲ್ಲ ಎಕ್ಸೆಪ್ಟೇಷನ್ ಇಟ್ಕೊಂಡೋಗಿ ಇವ್ರು ಈ ತರ ಮಾಡಿದ್ರಲ್ಲ ಅಂತ ಅನ್ಕೊಳ್ಳೋದ್ರ ಬದಲು ಅಣ್ಣ ತಮ್ಮದಿರ ವೆಬ್ಸೈಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ. ವೇಟ್ ಅಂಡ್ ಸಿ. ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್. ಬಾಯ್. See you.